ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಅನ್ನದಾತರಿಗೆ ಸಹಜವಾಗಿ ಈ ರೀತಿ ಯುದ್ಧದ ಎಫೆಕ್ಟ್ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದು ಒಂದು ಕಡೆ ಆದರೆ ಬೈ ಎಲೆಕ್ಷನ್ ಬ್ಯಾಟಲ್ ಅಂತ ಬಂದಾಗ ಈಗ ಕಾಂಗ್ರೆಸ್ ಕಡೆಯಿಂದ ಕಲಿಗಳು ಅಂತೂ ರೆಡಿ ಆಗಿದ್ದಾರೆ. ದಾವಣಗೆರೆಯಿಂದ ಸಮರ್ಥ ಶಾಮನೂರು ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಉಮೇಶ್ ಮೇಟಿಗೆ ಟಿಕೆಟ್ ಫೈನಲ್ ಆಗಿದೆ. ಸೊ ನಾಳೆ ಎರಡು ಕಡೆ ಅಭ್ಯರ್ಥಿಗಳಿಂದ ನಾಮಿನೇಷನ್ನ ಶುರುವಾಗುತ್ತೆ. ಸೊ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಈಗ ಕಾಂಗ್ರೆಸ್ ಕಡೆಯಿಂದ ಈಗಾಗಲೇ ಕಲಿಗಳು ರೆಡಿ ಆಗಿರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯಿಂದ ಸಮರ್ಥ, ಇನ್ನು ಬಾಗಲಕೋಟೆ ಅಂತ ಬಂದಾಗ ಉಮೇಶ್ ಮೇಟಿಗೆ ಟಿಕೆಟ್ ಘೋಷಣೆ ಆಗಿದೆ ಕಾಂಗ್ರೆಸ್ ಕಡೆಯಿಂದ. ಅಂದರೆ ಎರಡು ಪಕ್ಷದ ಕಡೆಯಿಂದ ಈಗ ಅಧಿಕೃತ ಆಯಿತು. ಸೊ ಹಂಗಾಗಿ ನಾಳೆ ಎರಡು ಕಡೆ ಅಭ್ಯರ್ಥಿಗಳಿಂದ ನಾಮಿನೇಷನ್ ಆಗುತ್ತೆ. ಬೃಹತ್ ಶಕ್ತಿ ಪ್ರದರ್ಶನದ ಮೂಲಕ ಉಮೇದುವಾರಿಕೆ ಸಲ್ಲಿಕೆ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂತೆ. ಸೊ ಹಂಗಾಗಿ ಅವರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡುವ ಮುಖಾಂತರ ನಾಮಿನೇಷನ್ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ನಿರೀಕ್ಷೆ ಅಂತ ಈಗ ಟಿಕೆಟ್ ಅಂತೂ ಅನೌನ್ಸ್ ಆಗಿದೆ. ಗೊತ್ತಿಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಇತ್ತು. ಸೊ ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈ ಎಲೆಕ್ಷನ್ ಅಂತ ಬಂದಾಗ ನಿರೀಕ್ಷೆ ತಕ್ಕಂತೆ ಈಗ ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಘೋಷಣೆ ಆಗಿದೆ. ಉಮೇಶ್ ಮತ್ತು ಸಮರ್ಥ್. ನೋಡಿ, ಈಗ ದಾವಣಗೆರೆಯಿಂದ ಸಮರ್ಥ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತಮ್ಮ ಮತ ಪ್ರಚಾರವನ್ನಂತೂ ಆರಂಭ ಮಾಡಿದ್ದಾರೆ. ಆದರೆ ನಾಳೆ ಅಧಿಕೃತವಾಗಿ ನಾಮಿನೇಷನ್ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ನಾಮಿನೇಷನ್ನಲ್ಲಿ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಟಿಕೆಟ್ ಫೈನಲ್ ಆಗೋಕ್ಕಿಂತ ಮುಂಚೆನೇ ಅವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದರು. ಅಂದರೆ ಅಷ್ಟು ಗ್ಯಾರಂಟಿ ಇತ್ತು ಖಂಡಿತ ಕೊಡ್ತಾರೆ ಅಂಥೇಳಿ. ಸೊ ಅದೇ ರೀತಿಯಾಗಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಸಂತಸವನ್ನು ವ್ಯಕ್ತಪಡಿಸಿದರು. ಅವರು ಹೇಳ್ತಾ ಇರುವಂಥದ್ದು ಎರಡೂ ಕ್ಷೇತ್ರಗಳಲ್ಲಿ, ದಾವಣಗೆರೆ ಮತ್ತು ಬಾಗಲಕೋಟೆ ಅಂತ ಬಂದಾಗ ಎರಡೂ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಸೊ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದರಿಂದಾಗಿ ಅವರ ಒಂದು ಈ ರೀತಿಯ ವಿಶ್ವಾಸ ಇರುವಂಥದ್ದು. ಸೊ ಬಾಗಲಕೋಟೆಯಿಂದ ಉಮೇಶ್ ಮೇಟಿಗೆ, ಇನ್ನು ದಾವಣಗೆರೆ ಅಂತ ಬಂದಾಗ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದೆ, ಫೈನಲ್ ಆಗಿದೆ. ಅಂದರೆ ಸಭೆ ಆದ ನಂತರ ಎಲ್ಲರ ಒಮ್ಮತದೊಂದಿಗೆ ಆಗಿರುವಂಥ ಟಿಕೆಟ್ ಫೈನಲ್ ಇದು. ಸೊ ಹಂಗಾಗಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋಂಥ ವಿಚಾರ ಇತ್ತು ದಾವಣಗೆರೆ ಅಂತ ಬಂದಾಗ. ಸೊ ಅಲ್ಲಿ ಅಲ್ಪಸಂಖ್ಯಾತರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಅತಿ ಹೆಚ್ಚು ವೋಟಿಂಗ್ ಇರೋದು ಅಲ್ಪಸಂಖ್ಯಾತರು ದಾವಣಗೆರೆ ಅಂತ ಬಂದಾಗ. ಸೊ ಅವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಸಮರ್ಥ್ ಅವರ ಟಿಕೆಟ್ ಫೈನಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ. ಈಗ ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ.